ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 9:30 ಆಗಿದೆ ಟೈಮು. ಅಮ್ಮ ರೊಟ್ಟಿ ಮಾಡಿದರು ತಿಂಡಿಗೆ. ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ತಿಂಡಿ ತಿಂದು ಕೆಲ್ಸಕ್ಕೆ ಹೋಗಾಯಿತು. ಸೊ ಒಬ್ಬಟ್ಟು ಮಾಡೋಣ ಅಂತ ಅಮ್ಮ ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಸ್ನಾನಕ್ಕೆ ಮಕ್ಕಳಿಗೆ ಅಂತ ನೀರಿಟ್ಟಿದ್ದಾರೆ. ಹೀಟ್ರು ಕೆಟ್ಟೋಗಿತ್ತು. ಯೂಶ್ವಲಿ ಇಲ್ಲಿ ಹೀಟ್ರಲ್ಲೇ ಕಾಯಿಸ್ಕೊಳ್ಳೋದು. ಸೋಲಾರ್ ಎಲ್ಲ ಇಲ್ಲ ಈ ಮನೆಯಲ್ಲಿ. ಮಕ್ಕಳು ಎಲ್ಲ ತಿಂಡಿ ತಿಂದು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾ ಇದ್ರು. ಇಲ್ಲಿ ಈ ರೋಡಲ್ಲಿ ಏನು ಅಂತಂದರೆ ಒಂದು ಸ್ವಲ್ಪನೂ ಸೌಂಡ್ ಇರಲ್ಲ, ಸೈಲೆಂಟಾಗಿರುತ್ತೆ. ಇಲ್ಲಿ ಸೌಂಡು ಅಂದರೆ ನನ್ನ ಮಕ್ಕಳದಷ್ಟೇ ಇರೋದು ಸೌಂಡು. ನೋಡ್ಬೋದು ಟೈಮ್ 9:45 ಆಗಿದೆ. ಇಲ್ಲಿ ಕರೆಂಟ್ ಇರೋದಿಲ್ಲ. ಈಗ ಬೇರೆ ಮಳೆ ಬರ್ತಾ ಇದೆ. ಈ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಕರೆಂಟ್ ತೆಗೆದುಬಿಡ್ತಾರೆ. ಮತ್ತು ಏನಾದರೂ ಅಡುಗೆ ಮಾಡ್ಕೋಬೇಕು ಅಂತಂದರೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಕರೆಂಟ್ ಇರುವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸಾಂಬಾರಿಗೆ. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತಾ ಇದ್ದೀನಿ ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಅಂತ. ಇಲ್ಲಿ ಕರೆಂಟ್ ಇರುವಾಗಲೇ ನಾವು ಊರನ್ನ ಎಲ್ಲ ರುಬ್ಬಿಟ್ಕೊಬಿಟ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನಕ್ಕೂ ಊಟ ಆಗುತ್ತೆ ಸಾಂಬಾರು ಅಂದ್ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಊರನ್ನ ಎಲ್ಲ ರುಬ್ಬಿಟ್ರೆ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ತರಕಾರಿ ಬೇಕು ಅಂತಂದರೆ ಸಂತೆಗೆಲ್ಲ ಏನು ಹೋಗಲ್ಲ. ಇಲ್ಲೇ ಮನೆ ಹತ್ರನೇ ಮಾರ್ಕೊಂಡು ಬರ್ತಾ ಇರ್ತಾರಲ್ವ, ಅವ್ರ ಹತ್ರನೇ ತೊಗೋತಾರೆ. ಫ್ರೆಶ್ ಆಗೇ ಸಿಗುತ್ತೆ. ಇಲ್ಲಿ ಏನಾದರೂ ಸೊಪ್ಪು ಬೇಕು ಅಂತಂದರೆ ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, ಅಲ್ಲಿಗೆ ಹೋಗಿ ದುಡ್ಡು ಕೊಟ್ಟು ಕಿತ್ಕೊ ಬರ್ತಾರೆ ಫ್ರೆಶ್ ಆಗಿ. ಆಗ್ತಾನೆ ಕಿತ್ಕೊಂಡು ಬಂದು ಮಾಡೋ ಸಾಂಬಾರು ಚೆನ್ನಾಗಿರುತ್ತೆ. ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಇನ್ನು ನನ್ನ ಮಕ್ಕಳು ಜಗಳ ನಿಲ್ಲಿಸೋದೇ ಒಂದು ಟಾಸ್ಕ್ ಆಗಿರುತ್ತೆ. ಇಬ್ಬರು ಮಕ್ಕಳು ಇರೋ ಮನೆಯಲ್ಲಿ ಇದೇ ಥರ ಅಲ್ವಾ, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕಂಪ್ಲೇಂಟ್ಸ್ ಕೇಳೋದು, ಅವ್ರ ಜಗಳ ಬಿಡಿಸೋದೇ ಆಗೋಗಿರುತ್ತೆ ಅಮ್ಮಂದಿರಿಗೆಲ್ಲ. ಇಲ್ಲಿ ಮಗಂದು ಸ್ನಾನ ಎಲ್ಲ ಆಯಿತು. ಇನ್ನು ಅವನಿಗೆ ಶರ್ಟ್ ಹಾಕ್ಕೊಳಕ್ಕೆ ಬರಲ್ಲ, ಹಂಗಾಗಿ ಬಟ್ಟೆ ಹಾಕ್ತಿರೋದಷ್ಟೇ, ಇಲ್ಲ ಅಂದರೆ ಅವನೇ ಎಲ್ಲ ರೆಡಿ ಆಗ್ತಾನೆ. ಮತ್ತು ಮಕ್ಕಳು ಚಿಕ್ಕವರಿದ್ದಾಗಿಂದನೇ ಅವ್ರವ್ರ ಕೆಲಸನ ಅವ್ರವ್ರಿಗೆ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು. ಅಂದರೆ ಮುಖ ತೊಳ್ಕೊಳ್ಳೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ನೀಟಾಗೆ ಸ್ನಾನ ಮಾಡಿಸಿ ಕಳಿಸಿರ್ತೀವಿ, ಓಕೆ. ಬಟ್ ಅಟ್ಲೀಸ್ಟ್ ಈ ಥರ ರಜೆ ಟೈಮಲ್ಲಿ ಮನೇಲಿ ಇರ್ತಾರಲ್ವ, ಆವಾಗಾದ್ರೂ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳೋಕೆ ಬಿಡಬೇಕು. ಸ್ನಾನ ಮಾಡ್ಕೊಳ್ಳೋದು, ಅವರೇ ಬ್ರಷ್ ಮಾಡೋದು, ಮತ್ತು ಅವ್ರ ಬಟ್ಟೆನ ಅವರೇ ಹುಡುಕಿ ತೊಗೊಂಡು ಹಾಕ್ಕೊಳ್ಳೋ ಅಂಥದ್ದು, ಮತ್ತು ಊಟ ಮಾಡಿದ್ಮೇಲೆ ತಟ್ಟೆನ ಅವರೇ ಎತ್ತಿಡೋ ಅಂಥದ್ದು. ಈ ಥರದ್ದೆಲ್ಲ ಕಲಿಸ್ದಾಗ ಏನಾಗುತ್ತೆ, ಇನ್ ಕೇಸ್ ನಮಗೆ ಯಾವಾಗಲೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂದ್ಕೊಳ್ಳಿ, ನಾವೇನೋ ಅವ್ರಿಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು, ಅಂಥ ಟೈಮಲ್ಲಿ ನಮಗೆ ಅವ್ರು ಹೆಲ್ಪ್ ಮಾಡೋಕ್ಕಾಗದೇ ಇರ್ಬೋದು, ಅಂದರೆ ಕೆಲಸ ಮಾಡೋಕ್ಕಾಗದೇ ಇರ್ಬೋದು. ಆಗ ಮಕ್ಕಳಿಗೆ ಫೀಲ್ ಆಗಲ್ಲ, ನನಗೆ ಯಾರೂ ಕಳಿಸೋರಿಲ್ಲ, ರೆಡಿ ಮಾಡೋರಿಲ್ಲ ಅಂತ ಫೀಲ್ ಆಗಲ್ಲ. ಜೊತೆಯಲ್ಲಿ ನಮಗೂ ಕೂಡ ಅಷ್ಟು ಟೆನ್ಷನ್ ಅನಿಸಲ್ಲ ಮಕ್ಕಳಿಗೆ ಕಲಿಸಿರೋದ್ರಿಂದ. ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕೆಲಸಗಳಾದರೂ ಅವರೇ ಮಾಡ್ಕೊಳ್ತಾರಲ್ವ. ಅವರು ಬಟ್ಟೆ ಹಾಕ್ಕೊಂಡು ಬಂದರೆ ಬಟ್ಟೆನ ಹಾಕೋದು, ಈ ಥರ ಚಿಕ್ಕ ಪುಟ್ಟ ಕೆಲಸ ಆದರೂ ನಮ್ಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಾಡಿಕೊಡ್ಬೋದು. ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ. ಸೊ ಚಿಕ್ಕ ಮಕ್ಕಳಿಗೆ ಸ್ವಲ್ಪ
ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದು ಕಲಿಸಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಇನ್ ಕೇಸ್ ಅವರು ಹಾಸ್ಟೆಲ್ಲು ಈ ಥರ ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಹೊರಗಡೆ ಹೋದ್ರೂ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ತಾರೆ, ಏನೂ ಟೆನ್ಷನ್ ಅನಿಸಲ್ಲ. ಮತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋದು ಇರಲ್ಲ. ಒಗ್ದಿರೋ ಕಣ ಇವು ಒಣಗಾಕಕ್ಕೆ ನನ್ಗೇನ್ ಗೊತ್ತು, ರೂಮಲ್ಲಿ ಹಾಕಿರತ್ ನೋಡಿ. ಅಮ್ಮ ಬಟ್ಟೆ ಎಲ್ಲ ಒಗ್ದಾಕಿದ್ರು, ಇಲ್ಲಿ ಒಣಗಾಕೋಣ ಅಂತ ಮೇಲೆ ತೊಗೊಂಡು ಬಂದೆ. ಇಷ್ಟು ಬಿಸಿಲಿದೆ ಅಂತಂದರೆ ಇಲ್ಲಿ ಟೆರೇಸ್ ಮೇಲೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟು ಕಾಲು ಸುಡ್ತಾಯಿತ್ತು. ಬಟ್ ಬಿಸಿಲಲ್ಲೆಲ್ಲ ಕೆಲಸ ಮಾಡೋರು ನಿಜ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಅಮ್ಮ ಸಂಜೆ ಒಬ್ಬಟ್ಟೆಲ್ಲ ಮಾಡಾಕ್ತಾಯಿದ್ರು. ನಾವು ನೆಲಮಂಗಲ ಟೌನ್ ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಮಳೆ ಬಂತು. ಏನೋ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಳೆನೂ ಕಡಿಮೆ ಆಯಿತು. ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಅಪೋಸಿಟ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ದು, ಇಲ್ಲಿ ಏನೋ ಆ್ಯನಿಮಲ್ಸ್ದು ಎಕ್ಸಿಬಿಷನ್ ಥರ ಇದೆ ಅಂತ ಹೇಳ್ತಿದ್ರು. ಇಲ್ಲಿ ಸುಮಾರು ತಿಂಗಳಿಂದ ಇದೆಯಂತೆ. ಕ್ಲೋಸಾ? ಓಪನ್ ಆಗಲ್ವಾ? ಹೌದಾ? ಮತ್ತೆ ಬಂದಾರಿಗೆ ಸುಂಕ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಬಟ್ ಮಕ್ಕಳು ತುಂಬ ಆಸೆ ಆಗಿದ್ರು ಇದನ್ನು ನೋಡಬೇಕು ಅಂತ. ನಿನ್ನೆನೇ ಎಲ್ಲ ಕ್ಲೋಸ್ ಆಗೋಯ್ತಂತೆ. ಸರಿ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಮಕ್ಳಿಗೆ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬಂದ್ವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.